ಮಹಾನಗರ ಪಾಲಿಕೆಯಲ್ಲಿ ಎಚ್ಡಿಕೆ ಅಸ್ತಿತ್ವದ ಪೈಪೋಟಿಗೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಪಾಲಿಕೆ ಚುನಾವಣೆಗೆ ಮೈತ್ರಿ ಬಲವೋ ಅಥವಾ ಪ್ರತ್ಯೇಕ ಸ್ಪರ್ಧೆನಾ? ಬೆಂಗಳೂರಿನಲ್ಲಿ 198 ವಾರ್ಡ್ನಲ್ಲಿ ಸಂಘಟನೆಗೆ ಎಚ್ಡಿಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಪ್ರತಿ ವಾರ್ಡ್ಗೆ ಭೇಟಿ ನೀಡುವುದಕ್ಕೆ ಕುಮಾರಸ್ವಾಮಿ ತೀರ್ಮಾನ ಮಾಡಿದ್ದಾರೆ. ಎಚ್ಡಿಕೆ ಭೇಟಿಯಿಂದ ಬೆಂಗಳೂರು ಬಿಜೆಪಿ ವಲಯದಲ್ಲಿ ಗೊಂದಲ ಮೂಡಿದೆ. ಹೋರಾಟದಲ್ಲಿ ಬಿಜೆಪಿ ಬ್ಯುಸಿಯಾಗಿದೆ. ಲೋಕಲ್ ಫೈಟ್ಗೆ ಮತ್ತೊಂದು ಕಡೆ ಎಚ್ಡಿಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಎಚ್ಡಿ ಕುಮಾರಸ್ವಾಮಿಯವರ ನಡೆ ಕುತೂಹಲವನ್ನ ಮೂಡಿಸ್ತಾ ಇರೋದು. ಈಗ ಬೆಂಗಳೂರಿನಲ್ಲಿ ಪ್ರತಿ ವಾರ್ಡ್ಗೆ ಭೇಟಿಯನ್ನ ಕೊಟ್ಟು ಪಕ್ಷ ಸಂಘಟನೆಗೆ ಮುಂದಾಗ್ತಿದ್ದಾರೆ ಅಂತಂದ್ರೆ ಮುಂದಿನ ಪಾಲಿಕೆ ಚುನಾವಣೆಯ ಸಂದರ್ಭದಲ್ಲಿ ಮೈತ್ರಿ ಹೋರಾಟ ಅಥವಾ ಮೈತ್ರಿ ಸ್ಪರ್ಧೆ ಇರೋದಿಲ್ವೋ ಹೇಗೆ? ವಿದ್ಯಾ, ಖಂಡಿತ. ಯಾಕಂತಂದ್ರೆ ಕುಮಾರಸ್ವಾಮಿ ಅವರ ಈ ಹೇಳಿಕೆ ಹಿಂದೆ ಬಿಜೆಪಿ ವಲಯದಲ್ಲಿ, ಅದರಲ್ಲೂ ಕೂಡ ಬೆಂಗಳೂರು ಬಿಜೆಪಿ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಅಂದರೆ 198 ವಾರ್ಡಲ್ಲೂ ಕೂಡ ನಾನು ಪ್ರವಾಸ ಮಾಡ್ತೀನಿ, ಅಲ್ಲಿರುವಂತಹ ಪ್ರಾಬಲ್ಯ ಪರೀಕ್ಷೆ ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದು ಮುಂದಿನ ವಾರದ ನಂತರ ಕುಮಾರಸ್ವಾಮಿ ಸೇರಿದಂತೆ ಒಂದಷ್ಟು ನಾಯಕರು ಈ 198 ವಾರ್ಡ್ಗಳಲ್ಲೂ ಕೂಡ ಒಂದಷ್ಟು ಸಂಘಟನೆಗಳನ್ನು ಮಾಡ್ತಾರೆ. ಆದರೆ ಇಲ್ಲಿ ಏನು ನೇರವಾಗಿ JDS ಪ್ರಾಬಲ್ಯ ಇದೆಯೋ ಇಲ್ವೋ ಅನ್ನೋದು ಕೂಡ ಪರೀಕ್ಷೆ ಮಾಡಲಿಕ್ಕೆ ಈಗಾಗಲೇ ಕುಮಾರಸ್ವಾಮಿಯನ್ನು ಮುಂದಾಗ್ತಿರುವಂಥದ್ದು. ಆದರೆ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ಗಳಿಗೇನೋ ಒಂದಷ್ಟು ಗೊಂದಲ ಉಂಟಾಗ್ತಿರುವಂಥದ್ದು. ಯಾಕಂತಂದ್ರೆ BBMP ಪಾಲಿಕೆ ಚುನಾವಣೆಯಲ್ಲಿ ನೀವು ಗಮನಿಸಿದಾಗ ಕಾಂಗ್ರೆಸ್ ಬಿಜೆಪಿ ನೇರ ಫೈಟ್ ಆಗ್ತಿರುವಂಥದ್ದು. ಎಲ್ಲ ಒಂದು ಕಡೆ JDS ತನ್ನ ಪ್ರಾಬಲ್ಯವನ್ನು ಕಡಿಮೆ ಇರುವಂಥದ್ದು. ಆದರೆ 198 ವಾರ್ಡ್ಗಳಲ್ಲೂ ಕೂಡ JDS ತನ್ನ ಪ್ರಾಬಲ್ಯ ಪರೀಕ್ಷೆಗೆ ಇಳಿದ್ರೆ ಬಿಜೆಪಿ ಶಾಸಕರು ಹಾಗೂ ಮಾಜಿ ಕಾರ್ಪೊರೇಟರ್ಗೆ ಒಂದಷ್ಟು ಗೊಂದಲ ಆಗಿರುವಂಥದ್ದು. ಮಾಜಿ ಪಾಲಿಕೆ ಸದಸ್ಯರಿಗೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕು, ನಮ್ಮ ಸಂಘಟನೆಗಳಿಲ್ಲ, ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಏನು ಹೇಳ್ತಾ ಇಲ್ಲ. ಈ ನಿಟ್ಟಿನಲ್ಲಿ 198 ಕ್ಷೇತ್ರದಲ್ಲಿ ಮೈತ್ರಿ ಇರುತ್ತೋ ಅಥವಾ ಮೈತ್ರಿ ಇಲ್ಲದೇನೆ ಚುನಾವಣೆ ಎದುರಿಸಬೇಕಾಗುತ್ತೋ ಅನ್ನೋ ಲೆಕ್ಕಾಚಾರದಲ್ಲಿ ರಾಜ್ಯ ಬಿಜೆಪಿಯ ಒಂದಷ್ಟು ನಾಯಕರು ಈಗಾಗಲೇ ಲೆಕ್ಕಾಚಾರವನ್ನು ಆಗ್ತಿರುವಂಥದ್ದು. ಆದರೆ ಮುಂದಿನ ವಾರದಿಂದ ನೇರವಾಗಿ JDS ನಾಯಕರು ಈ 198 ವಾರ್ಡ್ಗಳಲ್ಲೂ ಕೂಡ ಒಂದಷ್ಟು ಪ್ರಾಬಲ್ಯ ಪರೀಕ್ಷೆಗೆ ಮುಂದಾಗ್ತಾ ಇದ್ದಾರೆ. ಆದರೆ ಬಿಜೆಪಿಯಲ್ಲಿ ಈ ರೀತಿಯಾದಂಥ ಒಂದು ಚರ್ಚೆಗಳಿಲ್ಲ, ಸಂಘಟನೆಗಳಿಲ್ಲ, ಸಭೆ ಇಲ್ಲ. ಹೀಗಾಗಿ ಈ ಬಿಜೆಪಿಯ ಒಂದಷ್ಟು ನಾಯಕರು ನೇರವಾಗಿ ರಾಜ್ಯ ನಾಯಕರನ್ನ ಭೇಟಿ ಮಾಡಿ ಈ ಮೈತ್ರಿಯ ಒಂದಷ್ಟು ಸುಳಿವು ಬಗ್ಗೆ ಒಂದಷ್ಟು ಚರ್ಚೆ ಕೂಡ ಮಾಡ್ತಾರೆ. ಆದರೆ ಕುಮಾರಸ್ವಾಮಿ ಅವರು ಈ ಹೇಳಿಕೆಯಿಂದ ಒಂದಷ್ಟು ಮೈತ್ರಿ ನಾಯಕರ ಸಲಹೆಗಳನ್ನು ಪಡಿಬೇಕಿತ್ತು. ಅಂದರೆ 198 ವಾರ್ಡ್ಗಳಲ್ಲಿ ನಾವು ಕೂಡ ಒಂದಷ್ಟು ಸಂಘಟನೆ ಮಾಡ್ತೀವಿ, ನೀವು ಕೂಡ ಮಾಡಿ ಅಂತ ಹೇಳ್ಬೋದಿತ್ತು. ಬಟ್ ಅಲ್ಲಿ ಆ ಲೆಕ್ಕಾಚಾರ ಇರಲಿಲ್ಲ. ಕುಮಾರಸ್ವಾಮಿ ಅವರು ನೇರವಾಗಿ JDSನ ಪ್ರಾಬಲ್ಯ ಒಂದಷ್ಟು ಪರೀಕ್ಷೆನ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಮೈತ್ರಿ ಬಗ್ಗೆ, ಅದರಲ್ಲೂ ಕೂಡ ಬೆಂಗಳೂರು ಪಾಲಿಕೆ ಚುನಾವಣೆ ಬಂದಾಗ ಮೈತ್ರಿ ಇರುತ್ತೋ ಇಲ್ವೋ ಅನ್ನೋದು ಕೂಡ ಗೊಂದಲದ ನಡುವೆ ಆ ನಾಯಕರ ಜೊತೆಗೆ ಚರ್ಚೆ ನಡೆಯುತ್ತೆ ಇಲ್ವೋ ಅನ್ನೋದು ಕೂಡ ಒಂದಷ್ಟು ಕುತೂಹಲ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.